ಕಾಮರ್ಸ್ ಓದೋರು ಮುಂದೇನು ಅನ್ನೋ ಚಿಂತೆಯಲ್ಲಿದ್ದರೆ ಈ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ಮಾಡಿ ಹೆಚ್ಚು ಸಂಬಳ ಪಡಿಬಹುದು. ಈ ಕೋರ್ಸ್ಗಳ ಕಲಿಕೆಯಿಂದ ಯಾವೆಲ್ಲ ಕರಿಯರ್ ಅವಕಾಶಗಳಿವೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೀವಿ, ಕೇಳಿ. ಹೆಚ್ಚಾಗುತ್ತಿರುವ ಜಾಗತಿಕ ಸ್ಪರ್ಧೆ, ನಿರ್ದಿಷ್ಟ ಕ್ಷೇತ್ರದಲ್ಲಿ ವಿಶೇಷತೆ ಹೊಂದಿರುವಂಥ ವೃತ್ತಿಪರರನ್ನೇ ಬೆಂಬಲಿಸ್ತಾ ಇರೋ ಕಂಪನಿಗಳು, ಅಂದರೆ ಯಾರಿಗೆ ಹೆಚ್ಚು ಟ್ಯಾಲೆಂಟ್ ಇದೆಯೋ ಅವರಿಗೆ ಮಾತ್ರ ಇಂದು ಕೆಲಸ ನೀಡಲಾಗ್ತಾ ಇದೆ. BCom ನಂತರ ಈ ಕಡಿಮೆ ಅವಧಿಯ ಕೋರ್ಸ್ಗಳನ್ನು ಮಾಡಿದ್ರೆ ನೀವು ಹೆಚ್ಚಿನ ಉದ್ಯೋಗ ಅವಕಾಶಗಳ ಜೊತೆಗೆ ಹೆಚ್ಚು ಸಂಬಳವನ್ನು ಪಡೆಯಬಹುದು. ಅಂಕಿಅಂಶಗಳ ಪ್ರಕಾರ ಬ್ಯಾಚುಲರ್ ಆಫ್ ಕಾಮರ್ಸ್ ಪದವೀಧರರ ಉದ್ಯೋಗಾವಕಾಶವು 2025ರ ವೇಳೆಗೆ ಭಾರತದಲ್ಲಿ ಕೇವಲ 50%ರಷ್ಟಿದೆ. ಯಾರೇ ಆಗಲಿ ಡಿಗ್ರಿ ಮಾಡಿದ ಮೇಲೂ ಉದ್ಯೋಗ ಖಾತ್ರಿಪಡಿಸಿಕೊಳ್ಳೋದಕ್ಕೆ ಕನಿಷ್ಠ ಕೌಶಲ್ಯ ಬೇಕಿದೆ. ನೀವು ಡಿಗ್ರಿಯಲ್ಲಿ ಕೇವಲ ಥಿಯರಿ ಮಾತ್ರ ಕಲಿತಿರ್ತೀರಿ. ಇದು ಚಾರ್ಟರ್ಡ್ ಅಕೌಂಟೆನ್ಸಿ, ಬ್ಯಾಂಕಿಂಗ್, ಹಣಕಾಸು ಅಥವಾ ತೆರಿಗೆಯಂತಹ ನಿರ್ದಿಷ್ಟ ಡೊಮೇನ್ಗಳ ಬಗ್ಗೆ ಪ್ರಾಕ್ಟಿಕಲ್ ನಾಲೆಜ್ ಕಲಿಸೋದಿಲ್ಲ. ಆದ್ದರಿಂದ ನಿಸ್ಸಂದೇಹವಾಗಿ ಕಾಮರ್ಸ್ ವಿದ್ಯಾರ್ಥಿಗಳು ಉದ್ಯೋಗ ಪಡೆಯೋದಕ್ಕೆ ಈ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ಮಾಡಲೇಬೇಕು. ಇನ್ನು ಕಾಮರ್ಸ್ ವಿದ್ಯಾರ್ಥಿಗಳು ಉತ್ತಮ ಕರಿಯರ್ ಅವಕಾಶಗಳಿಗಾಗಿ ಯಾವ ಶಾರ್ಟ್ ಟರ್ಮ್ ಕೋರ್ಸ್ಗಳು ಮಾಡಬೇಕು ಅಂತ ನೋಡೋದಾದರೆ, FMVA ಕೋರ್ಸ್. ಈ ಕೋರ್ಸ್ನ ಅವಧಿ 1 ವರ್ಷದಿಂದ 6 ತಿಂಗಳಿರುತ್ತೆ. ಫೈನಾನ್ಷಿಯಲ್ ಮಾಡೆಲಿಂಗ್ ಎಕ್ಸಿಕ್ಯೂಟಿವ್ ಸರಾಸರಿ ವಾರ್ಷಿಕ ವೇತನ 8 ಲಕ್ಷ ಇರಲಿದೆ. ಫೈನಾನ್ಷಿಯಲ್ ಮಾಡೆಲಿಂಗ್ ಕುರಿತಾದಂಥ ಈ ಕೋರ್ಸ್ನಲ್ಲಿ ಕಲಿಯಬಹುದು. ಫೈನಾನ್ಷಿಯಲ್ ಮಾಡೆಲಿಂಗ್ನ ಪ್ರಮುಖ ಕರಿಯರ್ ಅವಕಾಶಗಳು ಅಂದರೆ ಪ್ರಾಜೆಕ್ಟ್ ಫೈನಾನ್ಸ್, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಅನಾಲಿಸಿಸ್, ಫೈನಾನ್ಷಿಯಲ್ ಮಾಡೆಲಿಂಗ್ ಅನಲಿಸ್ಟ್, ಇನ್ವೆಸ್ಟ್ಮೆಂಟ್ ಅನಲಿಸ್ಟ್ ಆಗಿದೆ. US ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದೊಂದು ಪ್ರೊಫೆಷನಲ್ ಸ್ಕಿಲ್ ಬಿಲ್ಡಿಂಗ್ ಕೋರ್ಸ್. ಕಂಪನಿಗೆ ತಂತ್ರಗಾರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಕೌಂಟಿಂಗ್ ಪ್ರೊಫೆಷನಲ್ಗಳಿಗೆ ಸಹಾಯ ಮಾಡುತ್ತೆ. ಈ ಕೋರ್ಸ್ ಪಡೆದವರಿಗೆ ಕರಿಯರ್ ಅವಕಾಶಗಳು ಅಂದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಪ್ರೊಫೆಸರ್ ಇನ್ ಅಕೌಂಟಿಂಗ್ ಆ್ಯಂಡ್ ಫಿನಾನ್ಸ್, ಸ್ಟ್ರಾಟಜಿಕ್ ಹೆಡ್, ರಿಕವರಿ ಕನ್ಸಲ್ಟೆಂಟ್, ಫಿನಾನ್ಷಿಯಲ್ ರಿಸ್ಕ್ ಮ್ಯಾನೇಜರ್ ಆಗಬಹುದು. ಡಿಪ್ಲೊಮೊ ಇನ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಕೋರ್ಸ್ಗೆ ಭಾರಿ ಡಿಮಾಂಡ್. ಡಿಪ್ಲೊಮೊ ಇನ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಕೋರ್ಸನ್ನು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಕಲಿಯಬಹುದು. ಇದು 6 ತಿಂಗಳ ಅಲ್ಪಾವಧಿ ಕೋರ್ಸ್ ಆಗಿದೆ. ಈ ಕೋರ್ಸ್ ಕಲಿತರೆ 8 ಲಕ್ಷದವರೆಗೆ ವಾರ್ಷಿಕ ಸಂಭಾವನೆ ಇದೆ. IFRSನ ಪ್ರಮುಖ ಕರಿಯರ್ಗಳು ಅಂದರೆ ಫಿನಾನ್ಷಿಯಲ್ ಕನ್ಸಲ್ಟಿಂಗ್, IFRS ಟ್ರೈನರ್, ಫಿನಾನ್ಷಿಯಲ್ ಅನಲಿಸ್ಟ್, ಚಾರ್ಟರ್ಡ್ ಅಕೌಂಟೆಂಟ್, ACCA ಆಗಿದೆ. ಸರ್ಟಿಫಿಕೇಟ್ ಇನ್ ಸ್ಟಾಕ್ ಮಾರ್ಕೆಟ್ ಇದು ಮತ್ತೊಂದು ಟ್ರೆಂಡಿಂಗ್ ಕೋರ್ಸ್. 2 ದಶಕಗಳಿಂದ ಇತ್ತೀಚೆಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡುವವರ ಸಂಖ್ಯೆ ಹೇರಳವಾಗಿದೆ. ಇದು ಸ್ಟಾಕ್ ಬ್ರೋಕರ್ಗಳಿಗೆ ಬಿಸ್ನೆಸ್ ಹೆಚ್ಚಿಸಿದೆ. ಇವರು ಬಂಡವಾಳ ಹೂಡಿಕೆದಾರರು ಮತ್ತು ಸ್ಟಾಕ್ ಮಾರ್ಕೆಟ್ಗಳ ನಡುವೆ ಸಂಬಂಧ ಬೆಸೆಯಲಿದ್ದು ತಮ್ಮ ಕ್ಲೈಂಟ್ಗಳಿಗೆ ಸಲಹೆ ನೀಡ್ತಾರೆ. ಇದು 6 ತಿಂಗಳ ಕೋರ್ಸ್ ಆಗಿದ್ದು, ಈ ಕೋರ್ಸ್ ಪಡೆದವರಿಗೆ ಕರಿಯರ್ ಅವಕಾಶಗಳು ಅಂದರೆ ಈಕ್ವಿಟಿ ಡೀಲರ್, ಈಕ್ವಿಟಿ ಅಡ್ವೈಸರ್, ಸ್ಟಾಕ್ ಬ್ರೋಕರ್, ಫ್ಲೋರ್ ಬ್ರೋಕರ್, ಅಕೌಂಟ್ ಮ್ಯಾನೇಜರ್ ಆಗಬಹುದು. ಸರ್ಟಿಫಿಕೇಟ್ ಇನ್ ಕಾಮರ್ಸ್ ಇದು ಕೂಡ ಬೆಸ್ಟ್ ಕೋರ್ಸ್ ಆಗಿದೆ. ಈಗ ರಿಟೇಲ್ ಕ್ಷೇತ್ರವನ್ನು ಕಾಮರ್ಸ್ ಕಂಪನಿಗಳು ಸ್ವಾಧೀನಪಡಿಸಿಕೊಂಡಿದ್ದಾವೆ. ಹೆಚ್ಚೆಚ್ಚು ಆನ್ಲೈನ್ ಸ್ಟೋರ್ಗಳನ್ನು ತೆರೆಯೋದರೊಂದಿಗೆ ಈ ಉದ್ಯಮದಲ್ಲಿ ವೃತ್ತಿ ಜೀವನದ ವ್ಯಾಪ್ತಿ ಹೆಚ್ಚುತ್ತಾ ಇದೆ. ಕಾಮರ್ಸ್ ವ್ಯವಹಾರವನ್ನು ನಡೆಸುವಂಥ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಅಭ್ಯರ್ಥಿಗಳು ಕಾಮರ್ಸ್ನಲ್ಲಿ ಪ್ರಮಾಣ ಪತ್ರ ಕೋರ್ಸನ್ನು ಮುಂದುವರಿಸಬಹುದು. ವಾಣಿಜ್ಯ ಪದವೀಧರರಿಗೆ ಉದ್ಯೋಗ ಆಧಾರಿತ ಕೋರ್ಸ್ ಹೊಂದಿರುವಂಥ ವೃತ್ತಿಪರರು ಸರಾಸರಿ ವೇತನವು ಸುಮಾರು 5ರಿಂದ 8 ಲಕ್ಷದವರೆಗಿರುತ್ತೆ. ಸಂಭಾವ್ಯ ಜಾಬ್ ಪ್ರೊಫೈಲ್ಗಳು ಅಂದರೆ ಬಿಸ್ನೆಸ್ ಕನ್ಸಲ್ಟೆಂಟ್, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜರ್, ಬಿಸ್ನೆಸ್ ಅನಲಿಸ್ಟ್ ಕೂಡ ಆಗಬಹುದು. ಇನ್ನು ಈ ಟಾಪ್ 5 ಸರ್ಟಿಫೈಡ್ ಕೋರ್ಸ್ ಮಾಡಿದವರಿಗೆ ಕೈ ತುಂಬ ಸಂಬಳ ಮಾತ್ರ ಅಲ್ಲ, ಉತ್ತಮ ಕರಿಯರ್ ಕೂಡ ಇದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.